थोड़ा सा कम पड़ने ಪ್ಲೇಟ್ ಅನ್ನು ಈ ತರ ರಿಂಗ್ ನಲ್ಲಿ ಕುತ್ಕೊಳಿಸ್ತಾ ಇದ್ದಾರೆ. ಪ್ರತಿಯೊಂದು ಸ್ಕ್ರೂ ಇದೆ, ಆ 3 ಸ್ಕ್ರೂ ಟೈಟ್ ಮಾಡಿ ಕುತ್ಕೊಂಡ್ರೆ ಇದು ಪ್ಲೇಟ್ ಫಿಕ್ಸ್ ಆಗ್ತದೆ. ಮತ್ತೆ ಈ ಪ್ಲೇಟ್ ಯಾವುದಕ್ಕೆ ಉಪಯೋಗ ಬೀಳ್ತದೆ ಮತ್ತೆ ಉಪಯೋಗಿಸ್ತಾರೆ. ಈ ಪ್ಲೇಟ್ ನಲ್ಲಿ ಇದು ಫಿಕ್ಸ್ ಆದ ನಂತರ ಇವಾಗ ಡ್ರೈವರ್ ತಗೊಳ್ತಾ ಇದ್ದಾರೆ. ಈ ಡ್ರೈವರ್ ನಲ್ಲಿ 3 ಕಲರ್ ಇದು ವೈರ್ ಉಂಟು. ಈ ವೈರ್ ಅನ್ನು 3 ಕಲರ್ ಇದು ವೈರ್ ಅನ್ನು ನಾವು ಈ ಕಡೆ ಒಂದು ಪ್ಲಸ್ ಮೈನಸ್ ನ್ಯೂಟ್ರಲ್, ಆ ನ್ಯೂಟ್ರಲ್ ಅನ್ನು ನಾವು 3 ವೈರ್ ಅನ್ನು ಇವಾಗ ಸೋಲ್ಡ್ ಮಾಡಬೇಕು. ನೋಡಿ, ಇದರಲ್ಲಿ ಇಂತೆ ಸೋಲ್ಡ್ ಮಾಡಬೇಕು. ಆ ಡ್ರೈವರ್ ತಗೊಂಡು ಈ ಪೋರ್ಷನ್ ನಲ್ಲಿ 3 ಇಲ್ಲಿ ಡಾಟ್ಸ್ ಇದೆ, ಪ್ಲಸ್ ಮೈನಸ್ ಮತ್ತೆ ಎಫ್ ಅಂತ ಡಾಟ್ ಇದೆ, ನ್ಯೂಟ್ರಲ್ ಪ್ಲಸ್ ಮೈನಸ್ ನ್ಯೂಟ್ರಲ್. ಇಲ್ಲಿ 3 ಡಾಟಿಗೆ ಆ ಡ್ರೈವರ್ ಕುತ್ಕೊಳಿಸಿ ಇದನ್ನು ತಗೊಂಡು ಇಲ್ಲಿಗೆ ಮಾಡಬೇಕು, ಫಿಕ್ಸ್ ಮಾಡ್ತಾ ಇದ್ದಾರೆ. ಶೋಲ್ಡರಿಂಗ್ ವರ್ಕ್ ಆಗ್ತಾ ಇದೆ, ಅದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ತಾರೆ. ಅದು ಶೋಲ್ಡರಿಂಗ್ ಆದ ನಂತರ ಬ್ಯಾಟ್ರಿ ತಗೊಳ್ತಾ ಇದ್ದಾರೆ. ಬ್ಯಾಟ್ರಿ ತಗೊಂಡು ಬ್ಯಾಟ್ರಿ ಇನ್ಸರ್ಟ್ ಮಾಡಲಿಕ್ಕೆ ಪ್ಲೇಸ್ ಇದೆ, ಕರೆಕ್ಟ್ ಆಗಿ ಬ್ಯಾಟ್ರಿ ಇನ್ಸರ್ಟ್ ಮಾಡುವಂಥದ್ದೆಲ್ಲ ತೋರಿಸ್ತಾ ಇದ್ದಾರೆ. ಆ ಬ್ಯಾಟ್ರಿ ಇನ್ಸರ್ಟ್ ಮಾಡಿ ಬ್ಯಾಟ್ರಿ ಅದರ ಜೊತೆಗೆ ಡ್ರೈವರ್ ಜೊತೆಗೆ ಇನ್ಸರ್ಟ್ ಮಾಡಿದ್ರೆ, ಇನ್ಸರ್ಟ್ ಮಾಡಿದ ನಂತರ ಫ್ಯೂಸ್ ಮಾಡೋಣ. ಇನ್ಸರ್ಟ್ ಮಾಡಿದ ನಂತರ ಇದರ ಡ್ರೈವರ್ ಅಲ್ಲಿ ಒಂದು ಫ್ಯೂಸ್ ಬ್ರಾಕೆಟ್ ಇದೆ, ಆ ಬ್ರಾಕೆಟ್ಗೆ ಆ ಫ್ಯೂಸ್ ಅನ್ನು ಫಿಕ್ಸ್ ಮಾಡಬೇಕು. ಆ ಬ್ರಾಕೆಟ್ಗೆ ಫ್ಯೂಸ್ ಅನ್ನು ಫಿಕ್ಸ್ ಮಾಡಬೇಕು. ಬ್ರಾಕೆಟ್ ಅಲ್ಲಿ ಫ್ಯೂಸ್ ಫಿಕ್ಸ್ ಮಾಡಿದ ನಂತರ ನಮ್ಮ ಹತ್ರ ಬ್ಯಾಟ್ರಿ ಜೊತೆಗೆ ಡ್ರೈವರ್ ಜೊತೆಗೆ ಈ ರಿಂಗ್ 3 ವಿಷಯ ಬಂತು. 3 ವಿಷಯ ಆದ ನಂತರ ಫಿಕ್ಸ್ ಆದ ನಂತರ ಇನ್ನಿರುವಂತದ್ದು ಹೌಸಿಂಗ್ ಬಾಡಿ ತಗೊಂಡು ಆ ಹೌಸಿಂಗ್ ಬಾಡಿಯಲ್ಲಿ ಬ್ಯಾಟ್ರಿ ಕುತ್ಕೊಳ್ಳುವಂಥದ್ದು ಕರೆಕ್ಟ್ ಆಗಿ ಪೋರ್ಷನ್ ಕಂಪಾರ್ಟ್ಮೆಂಟ್ ಉಂಟು. ಆ ಕಂಪಾರ್ಟ್ಮೆಂಟಿಗೆ ಬ್ಯಾಟ್ರಿ ಕುತ್ಕೊಳ್ಬೇಕು. ಸಾಧಾರಣ LED ನಲ್ಲಿ ಇದ್ದಂತ ಪೋರ್ಷನ್ ಎಲ್ಲ ಆ ಕಂಪಾರ್ಟ್ಮೆಂಟ್ ನಲ್ಲಿ ಬ್ಯಾಟ್ರಿ ಕುತ್ಕೊಂಡು ವೈರ್ ಹೀಗೆ ಹೊರಗೆ ಬರಬೇಕು. ಅದಾದ ನಂತರ ಒಳಗಡೆ ಈ ಪೋರ್ಷನ್ ಅನ್ನು ಇಲ್ಲಿ ಪ್ರೆಸ್ ಮಾಡುವಂಗೆ ಇಲ್ಲ, ಅದನ್ನು ಸ್ವಲ್ಪ 1-2 ಡಾಟ್ ಗಮ್ ಹಾಕ್ಸ್ಬೇಕು.
ಅದು ಕೆಲವರು ನೋಡಿರ್ಬೋದು, ಅವಾಗ ಪ್ಲೇಟ್ ಕುತ್ಕೊಳ್ಳುವಾಗ ಅದರ ಸೈಡ್ ಗಮ್ ಹಾಕಿ ಆದ ನಂತರ ಇವಾಗ ರಿಂಗ್ ಉಂಟಲ್ಲ, ಇವಾಗ ರಿಂಗ್ ಇಲ್ಲಿ ಕುತ್ಕೊಳ್ತೀವಿ. ರಿಂಗಿಗೆ ಕುತ್ಕೊಳಿಸುವಾಗ ಸ್ಲಾಟ್ ಉಂಟು, ಅದರಲ್ಲಿ ಎಚ್ ಉಂಟು. ಆ ಎಚ್ಗೆ ರಿಂಗ್ ಕುತ್ಕೊಂಡ್ರೆ ಆಯ್ತು. ಇವಾಗ ಇಲ್ಲಿಗೆ ಫ್ರಂಟ್ ಪೋರ್ಷನ್ ರೆಡಿ ಆಯ್ತು. ನಾವು ಅದರ ತರಾನೇ ಇವಾಗ ಕ್ಯಾಪ್ ಇದೆ, ಆ ವಯರ್ ಅಲ್ಲಿಂದ ಕ್ಯಾಪ್ನಿಂದ ಹೊರಗೆ ಬರಬೇಕು. ಕ್ಯಾಪ್ನಿಂದ ಆವಾಗ ನಾವು ಮಾಡಿದ ಹಾಗೆ ಹೊರಗೆ ಬಂತು ವಯರ್. ನೆಕ್ಸ್ಟ್ ಪಂಚಿಂಗ್, ಅದರಲ್ಲೂ ಅದೇ ತರ ಪಂಚಿಂಗ್ ಮಾಡಿದ್ವಿ ನಾವು. ಪಂಚಿಂಗ್ ಆಗಿ ಹಿಂದುಗಡೆ ಕೆಲವರಿಗೆ ರಿಪೀಟ್, ಕೆಲವರು ಶೋಲ್ಡ್ ಮಾಡಿದ್ರು, ಅದು ಹಿಂದುಗಡೆ ಶೋಲ್ಡ್ ಮಾಡಿಕೊಂಡ್ರೆ बंद करेंगे फिक्स कर दिया। ಇದರಲ್ಲಿ ಹಾಗೆ ಒಂದು ಥ್ರೆಡ್ ಉಂಟು, ಅದರಲ್ಲಿ ಇದು ಕುತ್ಕೊಳ್ತದೆ. ಇದು ನಾವು ಇಲ್ಲಿ ಟೆಸ್ಟಿಂಗ್ ಹಾಕಿದ್ರೆ ಬಲ್ಬ್ ಉರಿಯುತ್ತೆ. ಒಂದು ವೇಳೆ ನಮ್ಮಲ್ಲಿ ಕರೆಂಟ್ ಹೋದಾಗ ನಮ್ಮಲ್ಲಿ ಇದಿಲ್ಲ, ಕರೆಂಟ್ ಇಲ್ಲ, ಆವಾಗ ನಾವು ಈ ಬಲ್ಬ್ ಅನ್ನು ಈಗ ಸ್ಟಾರ್ಟ್ ಮಾಡಲಿ ಆಗ್ತದೆ. ಅಂದ್ರೆ ನಾವು ಬಲ್ಬ್ ಸಾಕೆಟ್ ಇದರಲ್ಲಿ ಹಾಕಬಹುದು, ಆದ್ರೆ ಈ ಬಲ್ಬ್ 4 ಗಂಟೆ ಹೀಗೆ ನಡೀತದೆ. 4 ಗಂಟೆ ಹೀಗೆ ನಡೀತದೆ. ಇದು ಜಸ್ಟ್ ಆಫ್ ಬಲ್ಬ್.